ಲೋಕಸಭೆಗೆ ಸೀಟು ಭಾಗ ಮಾಡಿದ ಬಿಜೆಪಿ. ಏನಿದು ಮೋದಿ ಹೇಳಿರೋ 3 ಏರಿಯಾ ಸೂತ್ರ? ಪ್ರತಿಪಕ್ಷಗಳ ಕೈ ಕಟ್ಟೋಕೆ ಕಮಲ ಪಡೆ ಪ್ರೀ ಪ್ಲಾನ್. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, 2024 ಲೋಕಸಭಾ ಚುನಾವಣೆಗೆ ಇನ್ನೂ 10ರಿಂದ 11 ತಿಂಗಳು ಬಾಕಿ ಇದೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಈ ಟೈಮಿಂದ. ಆದರೆ ಅಲ್ಲಿ ತನಕ ಕಾದು ಕೂರದ ರಾಜಕೀಯ ಪಕ್ಷಗಳು ಆಲ್ರೆಡಿ ತಮ್ಮ ಕತ್ತಿಯನ್ನು ಶಾರ್ಪ್ ಮಾಡ್ಕೊಳ್ತಿದ್ದಾರೆ, ಬಾಣಗಳನ್ನು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು. ಹೊಸ ಲೆಕ್ಕಾಚಾರ ಹಾಕೋಕೆ ಪೆನ್ನು ಪೇಪರನ್ನು ಕೂಡ ಕೈಗೆತ್ಕೊಂಡಿದ್ದಾರೆ ರಣತಂತ್ರವನ್ನು ರೂಪಿಸೋಕೆ. ಒಂದು ಕಡೆ ಪ್ರತಿಪಕ್ಷಗಳೆಲ್ಲ ಸೇರಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ದೇಶದ ಮೂಲೆ ಮೂಲೆಗಳಲ್ಲಿ ಸಭೆ ಸೇರ್ತಾ ಇದ್ದಾರೆ. ಪೂರ್ವ ಭಾರತದ ಬಿಹಾರದಲ್ಲಿ ಮೊದಲ ಸಭೆ ಮಾಡಿವೆ. ದಕ್ಷಿಣ ಭಾರತದ ಬೆಂಗಳೂರಲ್ಲಿ ಸಭೆ ನಡೆಸಿ ಈಗ ಪಶ್ಚಿಮ ಭಾಗದಲ್ಲಿರೋ ಮುಂಬೈನಲ್ಲಿ ಮೀಟಿಂಗ್ ಮಾಡೋಕೆ ಮುಂದಾಗಿವೆ. ಇದಾದ ನಂತರ ಶಿಮ್ಲಾದಲ್ಲೋ ದಿಲ್ಲಿಯಲ್ಲೋ ಒಂದು ಸಭೆ ಮಾಡಿ ಆ ಮೂಲಕ ದೇಶದ 4 ಭಾಗಗಳಲ್ಲೂ ಪ್ರತಿಪಕ್ಷಗಳ ಕೈ ಸ್ಟ್ರಾಂಗ್ ಇದೆ ಅನ್ನೋ ಸಂದೇಶವನ್ನು ರವಾನೆ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋಕೆ ಬಿಜೆಪಿ ಕೂಡ ಪ್ರತಿತಂತ್ರವನ್ನು ಹೆಣಿತಾ ಇದೆ. ಲೋಕಸಭಾ ಚುನಾವಣೆಗೆ 3 ಏರಿಯಾಗಳನ್ನು ಫೋಕಸ್ ಮಾಡೋ ಪ್ಲಾನನ್ನು ಹಾಕ್ಕೊಂಡಿದೆ. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಬಗ್ಗೆ ತಮ್ಮ ಪಕ್ಷದ ನಾಯಕರಿಗೆ, ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಆ 3 ಏರಿಯಾಗಳು? ಅದರ ಮೇಲೆ ಬಿಜೆಪಿ ಕಣ್ಣು ಹಾಕಿರೋದು ಯಾಕೆ? ಇದು ಬಿಜೆಪಿಗೆ ಗೆಲುವನ್ನು ತಂದುಕೊಡುತ್ತಾ? 3 ಏರಿಯಾದಲ್ಲಿ ಬಿಜೆಪಿ ಶಕ್ತಿ ಹೇಗಿದೆ? ಆ ಕುರಿತ ಮಾಹಿತಿಯನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕಳೆದ ಕೆಲ ದಿನಗಳ ಹಿಂದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸುಮಾರು 5 ಗಂಟೆಗೂ ಹೆಚ್ಚು ಟೈಮ್ ಬಿಜೆಪಿಯ ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಪಾಲಿನ ಎಲೆಕ್ಷನ್ ಎಂಜಿನಿಯರ್ ಅಂತ ಕರೆಯಲಾಗೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇರಿ ಬಿಜೆಪಿಯ ಟಾಪ್ 1, 2, 3, 4, 5 ಲೀಡರ್ಗಳೆಲ್ಲ ಭಾಗಿಯಾಗಿದ್ದರು. ಈ ವೇಳೆ ಕೇಂದ್ರ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗೋ ಬಗ್ಗೆ, ರಾಜ್ಯಗಳಲ್ಲಿ ಉಸ್ತುವಾರಿ ಹಂಚೋ ಬಗ್ಗೆ ಹಾಗೂ ಬಿಜೆಪಿಯಲ್ಲಿನ ವಿವಿಧ ರಾಜ್ಯಗಳ ರಾಜ್ಯಾಧ್ಯಕ್ಷ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಅದರಲ್ಲೂ ಈ ವರ್ಷ ಚುನಾವಣೆಗೆ ಸಜ್ಜಾಗಿರೋ ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಿಜೋರಾಂ ಹಾಗೂ ತೆಲಂಗಾಣ ವಿಚಾರಗಳ ಬಗ್ಗೆ ಜಾಸ್ತಿ ಮಾತನಾಡಲಾಗಿತ್ತು. ಇದೇ ವೇಳೆ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೇಗೆ ರೆಡಿಯಾಗಬೇಕು ಅನ್ನೋ ಕುರಿತು ಕೂಡ ಚರ್ಚೆ ಮಾಡಲಾಗಿತ್ತು. ಖುದ್ದು ಪ್ರಧಾನಿ ಮೋದಿಯವರೇ ತಮ್ಮ ಪಕ್ಷದ ನಾಯಕರಿಗೆ ಈ ಕುರಿತು ಒಂದಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ 3 ಏರಿಯಾಗಳನ್ನು ಫೋಕಸ್ ಮಾಡಬೇಕು ಅಂತ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಲೋಕಸಭಾ ಸೀಟುಗಳ 3 ಭಾಗ. ಏನಿದು ಬಿಜೆಪಿಯ ಪೂರ್ವೋತ್ತರ ದಕ್ಷಿಣ ತಂತ್ರ? ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸುವ ಭಾಗವಾಗಿ ಬಿಜೆಪಿ ನಾಯಕರಿಗೆ ಹೇಳಿರುವ ಸೂತ್ರ ಅಂದರೆ ಇದೇನೆ. ಲೋಕಸಭಾ ಸೀಟುಗಳನ್ನು 3 ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು. 543 ಲೋಕಸಭಾ ಸೀಟುಗಳು ದೇಶದಲ್ಲಿ ಇರುವಂಥ ಒಟ್ಟು ಸೀಟುಗಳ ಪೈಕಿ ಪೂರ್ವ, ಉತ್ತರ, ದಕ್ಷಿಣ ಅಂತ 3 ಭಾಗ ಅದನ್ನು ಡಿವೈಡ್ ಮಾಡಿಕೊಂಡು ಸ್ಟ್ರಾಟಜಿಯನ್ನು ಪ್ರತ್ಯೇಕವಾಗಿ ಹೆಣಿಬೇಕು ಅಂತ. ಆ 3 ಪ್ರತ್ಯೇಕ ಏರಿಯಾಗಳಿಗೆ, ಸೆಕ್ಟರ್ಗೆ ಅಥವಾ ವಲಯಗಳಿಗೆ ಅದರದ್ದೇ ಆದ ಬೇರೆ ಬೇರೆ ಕಸ್ಟಮೈಸ್ಡ್ ತಂತ್ರಗಳನ್ನು ರೂಪಿಸಿ ಅಂತ ಮೋದಿ ಸೂಚಿಸಿದ್ದಾರೆ ಬಿಜೆಪಿ ನಾಯಕರಿಗೆ. ಹಾಗಾದರೆ ಬಿಜೆಪಿಯ ಈ 3 ಸೆಕ್ಟರ್ಗಳಲ್ಲಿ ಯಾವೆಲ್ಲ ರಾಜ್ಯಗಳು ಬರ್ತವೆ ಅದನ್ನು ನೋಡೋದಾದರೆ ಮೊದಲಿಗೆ ಪೂರ್ವ ಭಾಗ ಬರುತ್ತೆ. ಬಿಜೆಪಿ ಗುರುತು ಮಾಡಿರೋ ಪೂರ್ವ ಭಾಗದಲ್ಲಿ ಒಟ್ಟು 12 ರಾಜ್ಯಗಳು ಬರ್ತವೆ. ಬಿಹಾರ, ಜಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ, ಮೇಘಾಲಯ. ಈ ಪೈಕಿ ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರ, ಮಣಿಪುರದಲ್ಲಿ ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರದಲ್ಲಿದೆ. ನಾಗಾಲ್ಯಾಂಡ್, ಮೇಘಾಲಯ, ಸಿಕ್ಕಿಂನಲ್ಲಿ ಸರ್ಕಾರದಲ್ಲಿ ಪಾರ್ಟ್ನರ್ಸ್ ಆಗಿದ್ದಾರೆ. ಅಂದರೆ 7 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಮಾಡ್ತಾ ಇದೆ. ಇನ್ನುಳಿದಂತೆ ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಮಿಜೋರಾಂನಲ್ಲಿ ಬಿಜೆಪಿ ಏತರ ಅಥವಾ NDA ಏತರ ಪಕ್ಷಗಳು ಅಧಿಕಾರದಲ್ಲಿವೆ. ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಫೋಕಸ್ ಮಾಡೋಕೆ ಬಿಜೆಪಿ ಮುಂದಾಗಿದೆ. ಅದರಲ್ಲೂ 42 ಲೋಕಸಭಾ ಸೀಟುಗಳಿರೋ ಪಶ್ಚಿಮ ಬಂಗಾಳ ಹಾಗೂ 40 ಸೀಟುಗಳಿರೋ ಬಿಹಾರದ ಮೇಲೆ ಈಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಕಮಲ ಪಾಳೆಯ ಸಜ್ಜಾಗಿದೆ. ಯಾಕಂದರೆ ವಿರೋಧಿಗಳ ಶಕ್ತಿ ಹೆಚ್ಚಿರೋದೇ ಈ 2 ರಾಜ್ಯಗಳಲ್ಲಿ. ಪ್ರತಿಪಕ್ಷಗಳ ಕಡೆಯಿಂದ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿರೋ TMC ಸುಪ್ರೀಂ ಮಮತಾ ಬ್ಯಾನರ್ಜಿ, JDU ಮುಖ್ಯಸ್ಥ ನಿತೀಶ್ ಕುಮಾರ್ ಬಿಜೆಪಿ ಗುರುತಿಸಿರೋ ಈ ಪೂರ್ವ ಭಾಗದಲ್ಲೇ ಬರ್ತಾರೆ. ಹೀಗಾಗಿ ಈ ಪ್ರದೇಶಗಳ ಮೇಲೆ ಹೆಚ್ಚಿನ ಗಮನ ಹರಿಸೋಕೆ ಬಿಜೆಪಿ ಸಜ್ಜಾಗಿದೆ. ಜೊತೆಗೆ ಈ ಭಾಗದಲ್ಲೇ ಬರೋ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಹಾಗೂ ಮಿತ್ರರು ಅಧಿಕಾರದಲ್ಲಿದ್ದಾರೆ. ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಅಧಿಕಾರದಲ್ಲಿದೆ, ಬಿಜೆಪಿ ಪ್ರತಿಪಕ್ಷದಲ್ಲಿದೆ. ಇನ್ನು ಒಡಿಶಾದಲ್ಲಿ ಯಾವ ಗುಂಪಿಗೂ ಸೇರದ ಪದವಾಗಿರುವ ಬಿಜು ಜನತಾ ದಳ್ ರೂಲ್ ಮಾಡ್ತಾ ಇದೆ. ಇಲ್ಲೆಲ್ಲ ಲೋಕಸಭೆಯಲ್ಲಿ ಬಿಜೆಪಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು. ಒಂದು ಮಟ್ಟಿಗೆ ಬೆಟರೇ ಸಿಕ್ಕಿತ್ತು, ವಿಶೇಷವಾಗಿ ಒಡಿಶಾದಲ್ಲಿ. ಬಿಜೆಪಿ ಒಂದು ಹಂತಕ್ಕೆ ಜಯ ಗಳಿಸಿದ್ರು ಕೂಡ ವಿರೋಧಿಗಳಲ್ಲಿ ಸ್ಟ್ರಾಂಗೇ ಇದ್ರು. ಹೀಗಾಗಿ ಇಲ್ಲಿ ಮೈ ಮರೆತರೆ ಬಿಜೆಪಿಗೆ ಸಂಕಷ್ಟ
ಅನ್ನೋ ಎಚ್ಚರಿಕೆಯಿಂದ ಈ ಕ್ಷೇತ್ರಗಳ ಮೇಲೂ ಹೆಚ್ಚಿನ ಫೋಕಸ್ ಮಾಡೋಕೆ ಬಿಜೆಪಿ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ BL ಸಂತೋಷ್ ನೇತೃತ್ವದಲ್ಲಿ ಆಯಾ ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳು, ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಉಸ್ತುವಾರಿಗಳೊಂದಿಗೆ ಗುವಾಹಟಿಯಲ್ಲಿ ಒಂದು ಸುತ್ತಿನ ಮೀಟಿಂಗ್ ಕೂಡ ಆಗಿದೆ. ಇನ್ನು ಬಿಜೆಪಿ ಗುರುತಿಸಿರೋ 3 ಏರಿಯಾಗಳಲ್ಲಿ ದಕ್ಷಿಣ ಭಾಗ ಕೂಡ ಒಂದು ಅತ್ಯಂತ ಇಂಪಾರ್ಟೆಂಟ್ ಭಾಗ ಇದು. ಇದರಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿ ಒಟ್ಟು 7 ರಾಜ್ಯಗಳು ಬರ್ತವೆ. ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ, ಪಾಂಡಿಚೇರಿ ಕೂಡ ಬಿಜೆಪಿಯ ಸದರ್ನ್ ಏರಿಯಾದ ಭಾಗ. ಈ ಭಾಗದಲ್ಲಿ ಬರೋ 7 ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಹಾಗೂ ಗೋವಾವನ್ನು ಬಿಟ್ಟರೆ ಇನ್ಯಾವ ರಾಜ್ಯಗಳಲ್ಲೂ ಬಿಜೆಪಿ ಅಧಿಕಾರದಲ್ಲಿಲ್ಲ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ. ಇನ್ನು ಲೋಕಸಭಾ ದೃಷ್ಟಿಯಿಂದಲೂ ಕೂಡ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಯಾವ ರಾಜ್ಯಗಳಲ್ಲೂ ಬಿಜೆಪಿ ಗಟ್ಟಿಮುಟ್ಟಾಗಿಲ್ಲ. 39 ಸೀಟ್ ಇರೋ ತಮಿಳುನಾಡಲ್ಲಿ ಕಳೆದ ಬಾರಿ ಕೇವಲ 1 ಸೀಟು ಮಾತ್ರ ಬಿಜೆಪಿ ಗೆದ್ದಿತ್ತು. ಕೇರಳದಲ್ಲಿ 20 ಸೀಟ್ ಇದೆ, ಅಲ್ಲೂ ಬಿಜೆಪಿಗೆ 1 ಸೀಟ್ ಇಲ್ಲ. ಆಂಧ್ರ ಪ್ರದೇಶದಲ್ಲಿ 25 ಸೀಟ್ ಇದೆ, ಅಲ್ಲೂ ಕೂಡ 2019 ಚುನಾವಣೆಯಲ್ಲಿ ಬಿಜೆಪಿ ಸಾಧನೆ ಶೂನ್ಯ. ಆ ಕಡೆ ತೆಲಂಗಾಣದಲ್ಲಿ 17 ಸೀಟ್ ಇತ್ತು, ಅಲ್ಲಿ ಬಿಜೆಪಿ 4 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಹೀಗಾಗಿ ಈ ಭಾಗ ಬಿಜೆಪಿ ಪಾಲಿಗೆ ಚಾಲೆಂಜಿಂಗ್ ಸ್ಪಾಟ್ ಆಗಿದ್ದು ಹೆಚ್ಚಿನ ಫೋಕಸ್ ಮಾಡೋದು ಬಿಜೆಪಿಗೆ ಅನಿವಾರ್ಯ. ಈಗಾಗಲೇ ತಮಿಳುನಾಡಲ್ಲಿ ಅಣ್ಣಾಮಲೈ ಮೂಲಕ ಹೊಸ ಇನಿಷಿಯೇಟಿವ್ ಮಾಡ್ತಾ ಇರೋ ಬಿಜೆಪಿ ಸೆಂಗೋಲ್ನಿಂದ ಹಿಡಿದು ಮೋದಿ ಸ್ಪರ್ಧೆ ತನಕ ಎಲ್ಲ ರೀತಿಯ ಚುನಾವಣಾ ತಂತ್ರಗಾರಿಕೆ ನಡೆಸ್ತಾ ಇದೆ. ಕೇರಳ ಹಾಗೂ ತೆಲಂಗಾಣದಲ್ಲೂ ಬಿಜೆಪಿ ತನ್ನ ಪ್ರಯತ್ನವನ್ನ ಮುಂದುವರಿಸಿದೆ. ಏನೋ ಉಳಿದಿದ್ರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಬಿಜೆಪಿ ಈ ಕ್ಷಣಕ್ಕೆ ಬಲವಾಗಿದೆ. ಕರ್ನಾಟಕದಲ್ಲಿ ಈ ಬಾರಿ ಟಫ್ ಫೈಟ್ ಎದುರಾದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಅವಕಾಶ ಇದೆ. ಅಲ್ಲಿನ 2 ಪಕ್ಷಗಳು ಅಂದರೆ NCP ಹಾಗೂ ಶಿವಸೇನೆಯನ್ನ ಭಾಗ ಮಾಡಿ ಬಿಜೆಪಿ ಅವರ ಕೈಗಳನ್ನು ತನ್ನ ಕೈ ಜೊತೆಗೆ ಗಂಟು ಹಾಕೊಂಡಿದೆ. ಹೀಗಾಗಿ ಇಲ್ಲಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಬಿಜೆಪಿ ಪಾಲಿಗೆ ಫಲ ಕೊಡುವಂತೆ ಕಂಡ್ರೂ ಇನ್ನುಳಿದ ರಾಜ್ಯಗಳಲ್ಲಿ ಬಿಜೆಪಿ ತುಂಬ ಫೈಟ್ ಮಾಡಬೇಕಾಗಿದೆ. ಜೊತೆಗೆ ಬಿಜೆಪಿ ಗುರುತಿಸಿರೋ ಈ ದಕ್ಷಿಣ ಭಾಗದಲ್ಲಿ 181 ಸೀಟ್ಗಳಿದ್ದು ಇಲ್ಲಿ ಒಂದು ವೇಳೆ ಬಿಜೆಪಿ ಎಡವಿದ್ರೆ ಅದು ಪ್ರತಿಪಕ್ಷಗಳಿಗೆ ವರವಾಗೋ ಚಾನ್ಸ್ ಇದೆ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಎಫರ್ಟ್ ಹಾಕಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಅದನ್ನೇ ಮೋದಿ ಕೂಡ ತಮ್ಮ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಮಾರ್ಗದರ್ಶನ ಮಾಡಿದಾರಂತೆ. ಏನು ಬಿಜೆಪಿ ಗುರುತಿಸಿರೋ 3ನೇ ಭಾಗ ಅಂದರೆ ಅದು ಉತ್ತರ ಭಾಗ. ಈ ಭಾಗದಲ್ಲಿ ಪೂರ್ವ ಹಾಗೂ ದಕ್ಷಿಣ ಭಾಗದ ರಾಜ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ. ದಿಲ್ಲಿಯನ್ನು ಸೇರಿಸಿದಂತೆ 10 ರಾಜ್ಯಗಳು ಬರ್ತವೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಗುಜರಾತ್, ಛತ್ತೀಸ್ಗಢ, ಹರಿಯಾಣ, ದಿಲ್ಲಿ ಬರ್ತವೆ. ದಿಯು, ದಮನ್, ಚಂಡೀಗಢ, ಜಮ್ಮು ಕಾಶ್ಮೀರ, ಲಡಾಖ್ ಕೂಡ ಬಿಜೆಪಿ ತಂತ್ರಗಾರಿಕೆಯ ಉತ್ತರ ಭಾಗದಲ್ಲೇ ಬರ್ತವೆ. ಈ ಭಾಗದಲ್ಲಿ ಸದ್ಯ ಬಿಜೆಪಿಯ ಪ್ರಾಬಲ್ಯ ಇದ್ದು 2019 ಚುನಾವಣೆಯಲ್ಲಿ ಕೆಲ ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಗುಜರಾತ್, ರಾಜಸ್ಥಾನ, ಉತ್ತರಾಖಂಡ್, ಹರಿಯಾಣಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿ ಸೀಟನ್ನು ಗೆದ್ದಿತ್ತು. ಉತ್ತರ ಪ್ರದೇಶದಲ್ಲೂ 64 ಸೀಟು ಪಡೆದು ಲೋಕಸಭೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಬಿಜೆಪಿ ನೀಡಿತ್ತು. 80ರಲ್ಲಿ 64. ಬಿಜೆಪಿಗೆ ಅಧಿಕಾರ ಹಿಡಿಯುವಲ್ಲಿ ಈ ಭಾಗ ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಸದ್ಯದ ಟ್ರೆಂಡ್ ಪ್ರಕಾರ ಈ ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಇದೆ. ಆದರೆ ಇಲ್ಲಿ ಬಿಜೆಪಿಗೆ ಎದುರಾಗಿರೋ ಸಮಸ್ಯೆ ಅಂದರೆ ಇಲ್ಲೆಲ್ಲ ಪ್ರತಿಪಕ್ಷಗಳು ಕೂಡ ಸ್ಟ್ರಾಂಗೇ ಇವೆ. ಅದರಲ್ಲೂ ಹಿಮಾಚಲ ಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪವರ್ನಲ್ಲಿದೆ ಸದ್ಯಕ್ಕಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಗೂ ಮುಂಚೆ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಉದಾಹರಣೆಗೆ ರಾಜಸ್ಥಾನ, ಛತ್ತೀಸ್ಗಢದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಬಿಫೋರೇ ಎಲೆಕ್ಷನ್ ಆಗಿರುತ್ತೆ ವಿಧಾನಸಭೆಗೆ. ಅಲ್ಲಿ ಏನಾಗುತ್ತೆ ನೋಡಬೇಕು. ಅದು ಬಿಟ್ಟರೆ ಪಂಜಾಬ್ ಮತ್ತು ದಿಲ್ಲಿಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ರೂಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿಗೆ ಸವಾಲಂತೂ ಇದ್ದೇ ಇದೆ. ಆದರೆ ಬಿಜೆಪಿಯವರ ನಂಬಿಕೆ ಏನು ಅಂದರೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಜನ ಹೆಂಗೆ ಓಟ್ ಹಾಕಲಿ, ಈ ರಾಜ್ಯಗಳಲ್ಲಿ ಲೋಕಸಭೆಯಲ್ಲಿ ನಮಗೆ ಓಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇವರಿಗಿದೆ. ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರ ಕ್ಯಾರಿಸ್ಮಾ ಅತಿ ಹೆಚ್ಚು ವರ್ಕ್ ಆಗೋದೇ ಈ ಪ್ರದೇಶಗಳಲ್ಲಿ ಅನ್ನೋದು ಬಿಜೆಪಿಯ ನಂಬಿಕೆ. ಹೀಗಾಗಿ ಇಲ್ಲಿ ಪ್ರತಿಪಕ್ಷಗಳು ಏನೇ ಗಠಬಂಧನ್ ಅಥವಾ ಒಕ್ಕೂಟಗಳನ್ನು ಮಾಡಿಕೊಂಡ್ರೂ ಕೂಡ ನಮಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಬಿಜೆಪಿ ವಾದ. ಹೀಗಾಗಿ ಈ ಭಾಗದಲ್ಲಿ ತಾಕತ್ತನ್ನು ಉಳಿಸಿಕೊಳ್ಳೋದ್ರ ಜೊತೆಗೇನೆ ಪೂರ್ವ ಹಾಗೂ ದಕ್ಷಿಣ ಭಾಗದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಶಕ್ತಿಯನ್ನು ಹಾಕಿ ಸೀಟುಗಳನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಸ್ಟ್ರಾಟಜಿಯನ್ನು ಬಿಜೆಪಿ ರೂಪಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಭಾರತದ ಅಷ್ಟು ಲೋಕಸಭಾ ಸೀಟುಗಳನ್ನು 3 ಭಾಗ ಮಾಡಿ ಡಿವೈಡ್ ಮಾಡಿಕೊಂಡು ಅದಕ್ಕೆ ಪ್ರತ್ಯೇಕವಾಗಿ ಕಸ್ಟಮೈಸ್ಡ್ ರಣತಂತ್ರಗಳನ್ನು ಬಿಜೆಪಿ ರೂಪಿಸ್ತಾ ಇದೆ.